ಸ್ನೇಹಿತರೆ ನಮಸ್ತೆ. ಜೇದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಯುವಜನತೆ ದಂಗೆ ಎದ್ದಿದೆ. ದಂಗೆ ಯಾವ ಕಾಲಕ್ಕೂ ಕೂಡ ದಂಗೆನೇ. ದಂಗೆಯ ಪರಿಣಾಮ ಇದೆಯಲ್ಲ, ಅದು ತುಂಬ ಭೀಕರವಾಗಿರುತ್ತೆ. ಅದರ ಫಲಿತಾಂಶ ಪ್ರೊಡಕ್ಟಿವ್ ಆಗಿರತಕ್ಕಂಥದ್ದು. ಅದಕ್ಕೆ ದಂಗೆ ಅಂತ ಕರಿತೀವಿ. ಅದು ಸಿಪಾಯಿ ದಂಗೆ ಆಗಿರ್ಬೋದು ಸ್ವತಂತ್ರ ಪೂರ್ವದಲ್ಲಿ, ಅಥವಾ ಈಗ ಧಾರವಾಡದಲ್ಲಿ ಯುವಜನತೆ ಎದ್ದಿರತಕ್ಕಂಥ ದಂಗೆ ಆಗಿರ್ಬೋದು. ನೆನಪಿರಲಿ, ಇದನ್ನು ಜನರೇಷನ್ ಝೆಡ್ ಅವ್ರದ್ದು ದಂಗೆ ಎದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ನಿಜಕ್ಕೂ ಕೂಡ ಜನರೇಷನ್ ಝೆಡ್ ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆಯಾ ಅನ್ನೋದು ಬೇರೆ ವಿಚಾರ. ಆದರೆ ಇದನ್ನು ಯಾವ ಆಧಾರದ ಮೇಲೆ ಹೇಳ್ತಾ ಇದೀವಿ ಅಂತಂದ್ರೆ, ಮೊನ್ನೆ ಅಂತಂದ್ರೆ ಕಳೆದ ಹಲವಾರು ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ, ಬಾಂಗ್ಲಾದೇಶದಲ್ಲಿ ಇಡೀ ಸರ್ಕಾರವನ್ನೇ ಕಿತ್ತು ಬಿಸಾಕಿರೋದು ಈ ಜನರೇಷನ್ ಝೆಡ್ ಅನ್ನತಕ್ಕಂಥದ್ದು. ಅದೇ ಮಾದರಿಯ ಒಂದು ಹೋರಾಟ ನಮ್ಮ ನೆಲದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಮುಂದು ಮಾರ್ಗವನ್ನು ಕಂಡಿಡ್ಕೊಳ್ಳೇಬೇಕು ಈ ಕಾಂಗ್ರೆಸ್ ಸರ್ಕಾರ. ಜನರೇಷನ್ ಝೆಡ್ ಇದೆಯಲ್ಲ, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ತುಂಬ ಗಂಭೀರವಾಗಿ ಮಾತಾಡ್ತಾರೆ. ಈ ಜನರೇಷನ್ ಝೆಡ್ ಅನ್ನು ಮಾತಾಡೋಕೆ ಶುರು ಮಾಡಿದ್ರೆ ಮೋದಿ ಸರ್ಕಾರ ಒಂದೇ ಒಂದು ದಿವಸ ಇರಲ್ಲ, ಉರುಳೋಗುತ್ತೆ ಅಂತೇಳಿ ಅದು ಎಷ್ಟು ಸಾರಿ ರಾಹುಲ್ ಗಾಂಧಿ ಹೇಳಿರೋದು ಗೊತ್ತಿಲ್ಲ. ಆದರೆ ಅದೇ ರಾಹುಲ್ ಗಾಂಧಿಯ ಪಕ್ಷ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲೇ ಈಗ ಯುವಜನತೆ ದಂಗೆ ಎದ್ದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ನಮಗೆ ಉದ್ಯೋಗ ಕೊಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಖಾಲಿ ಇರತಕ್ಕಂಥ ಉದ್ಯೋಗಗಳನ್ನು ಭರ್ತಿ ಮಾಡಿ ಅಂತೇಳಿ ಬೀದಿಗಿಡಿದು ಸ್ಟ್ರೈಕ್ ಮಾಡಿದ್ದಾರೆ. ಇದುವರೆಗೂ ಕೂಡ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಭೀಕರವಾಗಿ ಆಗಲಿಕ್ಕಿದೆ ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈಗ ಎಷ್ಟು ಉದ್ಯೋಗಗಳು ಖಾಲಿ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 2,94,000. ಎಷ್ಟು ಹೇಳಿ? 2,94,000 ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ. ಅದರ್ಥ ಇದುವರೆಗೂ ಬರೀ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ, 2018ಕ್ಕೆ ಬಿಜೆಪಿ ಪಕ್ಷ ಇತ್ತಲ್ಲ, ಆಗಲೂ ಕೂಡ ಯಾವುದೇ ಉದ್ಯೋಗದ ಭರ್ತಿ ಕೆಲಸ ನಡೆದಿಲ್ಲ. ಆದರೆ ಸಿದ್ದರಾಮಯ್ಯ ಏನು ಹೇಳಿದ್ರು, ನಾವು ಸರ್ಕಾರಕ್ಕೆ ಬಂದ ತಕ್ಷಣ ನಾವು 1 ಲಕ್ಷ ಉದ್ಯೋಗವನ್ನು ತುಂಬ್ತೀವಿ, ನಾವು ಸರ್ಕಾರಿ ಉದ್ಯೋಗಿಗಳನ್ನ ಅಂತೇಳಿ. 1 ಲಕ್ಷ ಹೋಗ್ಲಿ. ಇದುವರೆಗೂ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಿದೆ? ನಿಮಗೆ ಆಶ್ಚರ್ಯ ಆಗಿರ್ಬೋದು. ಅವರು ಭರವಸೆ ಕೊಟ್ಟಿರೋದು 1 ಲಕ್ಷ. ಅದಾದ ಮೇಲೆ ಒಂದಷ್ಟು ನೆಗೋಸಿಯೇಷನ್ ಮಾಡಿ ಅಟ್ಲೀಸ್ಟ್ 50,000ಕ್ಕೆ ನಾವು ತುಂಬ್ತೀವಿ ಅಂತ ಹೇಳಿದ್ರು. 50,000 ಹೋಗ್ಲಿ. ಅವರು ಕಳೆದ ಸಿದ್ದರಾಮಯ್ಯ 0.102 ಇದೆಯಲ್ಲ, ಅವೆರಡರಲ್ಲೂ ಕೂಡ ಇವರು ತುಂಬಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತಂದ್ರೆ 8,157 ಹುದ್ದೆಗಳಷ್ಟೇ. ಎಷ್ಟು ಹೇಳಿ? 8,157 ಹುದ್ದೆ ಇಡೀ ರಾಜ್ಯಾದ್ಯಂತ ತುಂಬಿರ್ತಕ್ಕಂಥ ಹುದ್ದೆಗಳು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಇದು ಪದವಿ ಪಡ್ಕೊಂಡಂಥವ್ರು, ಸ್ನಾತಕೋತ್ತರ ಪದವಿ ಪಡ್ಕೊಂಡಂಥವ್ರು, ವಿದ್ಯಾಭ್ಯಾಸ ಮಾಡೋದಂಥವ್ರು ಉದ್ಯೋಗ ಮಾಡೋಕ್ಕಾಗದೆ ಬೀದಿಲಿ ಬೇರೆ ಏನೇನೋ ಕೆಲಸ ಮಾಡ್ತಾ ಮನೆಯವ್ರ ಹತ್ರ ಬಯಸ್ಕೊಂಡು ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಇಲ್ಲದೆ ಬದುಕ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮದು ಹಿಂದುಳಿದವರ ಪರ ಸರ್ಕಾರ, ಬಡವರ ಪರವಾದ ಸರ್ಕಾರ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನವರಿಗೆ? ನಿಜಕ್ಕೂ ಕೂಡ ಈ ಜನರೇಷನ್ ಝೆಡ್ ಆಗಿರಲಿ, ವೈ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ, ಆ ಜನತೆ ಇದೆಯಲ್ಲ, ಯುವ ಜನತೆಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಈ ಸರ್ಕಾರದ ಕೆಲಸ. ಆದರೆ ಸಿದ್ದರಾಮಯ್ಯ ಸರ್ಕಾರ ಆ ಕಡೆಗೆ ಗಮನನೇ ಹರಿಸ್ತಾ ಇಲ್ಲ. ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲವೂ ಕೂಡ ಫ್ರೀಬಿಗಳಿಗೆ, ಎಲ್ಲ ಅನ್ನಭಾಗ್ಯ, ಕ್ಷೀರಭಾಗ್ಯ, ಯುವ ನಿಧಿ, ಏನೇನೆಲ್ಲ ಈ ಭಾಗ್ಯಗಳಿದಾವಲ್ಲ, ಈ ಭಾಗ್ಯಗಳ ಮುಖಾಂತರ ನಾವು ಜನಗಳನ್ನು ವಿಶ್ವಾಸಕ್ಕೆ ತಗೊಬೋದು ಅಂತ ಸಿದ್ದರಾಮಯ್ಯ ಅಂದ್ಕೊಂಡಿದ್ದಾರೆ. ಅದರಲ್ಲಿ ಸಾಕಷ್ಟು ಯಶಸ್ವಿ ಕೂಡ ಆಗಿದ್ದಾರೆ. ನಮ್ಮ ಈ ಬಸ್ಸಲ್ಲಿ ಫ್ರೀ ಕಳ್ಸೋದ್ರ ಮುಖಾಂತರ, ಗೃಹಲಕ್ಷ್ಮಿಯಿಂದ ಹೆಣ್ಮಕ್ಳು ಅಕೌಂಟಿಗೆ 2,000 ದುಡ್ಡು ಹಾಕೋದ್ರ ಮುಖಾಂತರ ನಾವು ಹೆಂಗೋ ಜನಗಳ ಮನಸ್ಸಲ್ಲಿ ಜಾಗ ಮಾಡ್ಕೊಬೋದು ಅಂತ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಅದನ್ನು ನಾವು ಕಂಪ್ಲೀಟಾಗಿ ಅಲ್ಲಗಳೆಯಲ್ಲ, ಅವನ್ನು ನೀವು ಮಾಡಿ ಅದ್ರ ಜೊತೆಗೇನೆ ಕೂಡ ನೀವು ಅನ್ನವನ್ನು ಅವರ ತಟ್ಟೆಗೆ ಹಾಕಿಂತ ಮುಖ್ಯವಾಗಿ ರಟ್ಟೆಗೆ ಶಕ್ತಿ ತುಂಬತಕ್ಕಂಥ ಒಂದು ಉದ್ಯೋಗ ಕೊಡಿ. ಅದು ಭಾಳ ಮುಖ್ಯವಾದ್ದು. ಅದನ್ನು ಮಾಡೋದನ್ನೇ ನೀವು ಕೇವಲ ನಾವು ಉಚಿತಗಳನ್ನು ಕೊಡ್ತೀವಿ, 5 ಪಂಚಭಾಗ್ಯಗಳ ನಂತರ ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಭೂಮಿ ಭಾಗ್ಯ, ಮತ್ತೊಂದು ಭಾಗ್ಯ, 6ನೇ ಭಾಗ್ಯ, 7ನೇ ಭಾಗ್ಯ, 8ನೇ ಭಾಗ್ಯಗಳು ಕೂಡ ನಮ್ಮ ಲಿಸ್ಟಲ್ಲಿದ್ದಾವೆ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಭಾಗ್ಯಗಳಿಂದ ಉದ್ಯೋಗ ಸೃಷ್ಟಿ ಆಗುತ್ತಾ? ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ನೀವು ಕರ್ನಾಟಕನ? ಇನ್ನೊಂದು ಕಡೆ ಆ ವಿದ್ಯಾರ್ಥಿ ಸಂಘಟನೆ ಇದೆಯಲ್ಲ, ಆ ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಕಾಂತಕುಮಾರ್ ಅಂತ ವಿದ್ಯಾರ್ಥಿ ಮುಖಂಡನ ಹೆಸರು. ಭಾಳ ತುಂಬ ಹುಮ್ಮಸ್ಸಲ್ಲಿರತಕ್ಕಂಥ ಯುವಕ. ಆ ಯುವಕನಿಗೆ ಶಬಾಷ್ಗಿರಿ ಹೇಳಲೇಬೇಕು. ಯಾಕೆ ಅಂತಂದರೆ, ಈ ಹಠವನ್ನು ಬಿಡದೆ ಅವರ ಪ್ರತಿಯೊಂದು ಕೂಡ ಈ KPS ಆಗಿರ್ಬೋದು, KS ಎಕ್ಸಾಮ್ಸ್ಗಳಾಗಿರ್ಬೋದು, ಯಾವ್ಯಾವ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಎಲ್ಲಾದ್ರೂ ಪರವಾಗಿ ಕೂಡ ವಿದ್ಯಾರ್ಥಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಇವಾಗ ಮೊನ್ನೆ ಒಂದೇ ಒಂದು ಅನುಮಾನ ಕಾಣಕ್ಕೆ ಶುರುವಾಗಿರೋದೇನು ಅಂತಂದರೆ, ಆ ಧಾರವಾಡದಲ್ಲಿ ಇವರು ಸ್ಟ್ರೈಕ್ ಮಾಡುವಾಗ ಆ ವೇದಿಕೆಯಲ್ಲಿ BJPಯ ರಾಜಕಾರಣಿ ಆರ್ ಅಶೋಕ್ ಕಾಣಿಸ್ಕೊಂತಾರೆ, ಅರವಿಂದ ಬೆಲ್ಲರ್ ಕಾಣಿಸ್ಕೊಂತಾರೆ, ಇನ್ನೊಬ್ರು ಯಾರೊಬ್ರು ಕಾಣಿಸ್ಕೊಂತಾರೆ. ಆಮೇಲೆ ಅವ್ರು ನಿಂತ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿಸ್ತಾರೆ. BJP ನಾಯಕರಾಗಿರಲಿ, JDS ನಾಯಕರಾಗಿರಲಿ, ಇವರು ಯಾವುದೇ ಪಕ್ಷದ ನಾಯಕರಾಗಿರಲಿ, ನಿಮಗೆ ಯಾವುದೇ ಯೋಗ್ಯತೆ ಇಲ್ಲ, ಹೋಗ್ರಿ ನಿಮಗೆ ಅಂತ ಹೇಳ್ತಕ್ಕಂಥ ಒಂದು ಶಕ್ತತೆಯನ್ನು ಆ ಕಾಂತಕುಮಾರ್ ಅಂತಕ್ಕಂಥ ಲೀಡರ್ ಆಗಿರ್ಬೋದು, ಆ ವಿದ್ಯಾರ್ಥಿ ಮುಖಂಡರುಗಳಾಗಲಿ ಬೆಳೆಸ್ಕೊಳ್ಳೇಬೇಕು.
ಯಾಕೆಂತಂದ್ರೆ ಇದು ಒಂದು ಗಂಭೀರವಾದ ವಿಚಾರದ ಮುನ್ನೆಲೆ ತಂದಿದ್ದೀರ. ಅದು ಒಂದು ತಾತ್ವಿಕ ಅಂತ್ಯಕ್ಕೆ ಕಾಣಿಸ್ಬೇಕು ಅಂತಂದರೆ ನೀವು ರಾಜಕಾರಣಿಗಳನ್ನು ದೂರ ಇಟ್ಟೇ ಹೋರಾಟ ಮಾಡಬೇಕು. ಆ ರಾಜಕಾರಣಿಗಳನ್ನು ದೂರ ಇಡೋದನ್ನೇ ಆರ್ ಅಶೋಕನ್ನು ಈ ಕಡೆ ಎಚ್ ಡಿ ಕುಮಾರಸ್ವಾಮಿನೋ ಅಥವಾ ಇನ್ನೊಬ್ಬನೋ ಮತ್ತೊಬ್ಬನೋ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನೀವೇನಾದ್ರು ಹೋರಾಟ ಮಾಡೋಕೆ ಹೋದ್ರಿ ಅಂತಂದರೆ ನಿಮಗೆ ಯಾವ ಫಲ ಕೂಡ ಸಿಗೋದಿಲ್ಲ. ಮತ್ತೆ ನಿಮಗೆ ನಿರುದ್ಯೋಗನೇ ಗತಿ, ಖಾಲಿ ತಟ್ಟೆ, ಖಾಲಿ ಚೆಂಬು. ಈ ಥರದನ್ನು ರಾಜಕೀಯ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ನೀವು ಯಾವ ಜನ್ರೇಷನ್ ಸೆಟ್ ನೀವು ಇದು ಪೊಲಿಟಿಸೈಸ್ ಆಗ್ದಂಗೆ ಪೊಲಿಟಿಕಲ್ ಪಾರ್ಟೀಸ್ಗಳನ್ನ ಎಂಟ್ರಿ ಆಗದಂಗೆ ನೀವೇನಾದರೂ ಈ ಹೋರಾಟ ಮುಂದುವರಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಫಲ ಸಿಗ್ಬೋದು. ಇದು ಮುಂದುವರೆದಂತೆ ಇನ್ನೊಂದು ಸೂಕ್ಷ್ಮವಾದ ವಿಚಾರಗಳು ಬರ್ತೀವಿ. ಅದು ಅಂಕಿಅಂಶಗಳ ಪ್ರಕಾರ ಇಲ್ಲಿ ಇದುವರೆಗೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು 4 ಲಕ್ಷ ಸಮಥಿಂಗ್ ಕೋಟಿ ಆಯಿತಾ. 4 ಲಕ್ಷ ಇದಷ್ಟು ಸಮಥಿಂಗ್ ಕೋಟಿ ಇದೆ, 4 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ. ಆ 4 ಲಕ್ಷ ಕೋಟಿಯಲ್ಲಿ ಈಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಹೋಗ್ತಾ ಇರ್ತಕ್ಕಂಥ ದುಡ್ಡು ಎಷ್ಟು 1,69,000 ಕೋಟಿ. ಅಂದರೆ ಇವರ ನಮ್ಮ ಇಡೀ ಬಜೆಟಿನ ಗಾತ್ರದಲ್ಲಿ 56%, ನಮ್ಮ ಬಜೆಟಿನ 56% ಇವರು ಕೇವಲ ಸಂಬಳಗಳಿಗೆ ಹೋಗ್ತಾರೆ. ಈಗ ಇನ್ನು ಮಿಕ್ಕಿದ್ದನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈ ಸರ್ಕಾರಕ್ಕೆ ಯಾವ ಆಲೋಚನೆ ಕೂಡ ಇಲ್ಲ. ನಾವು ಹೆಂಗೆ ಅವರಿಗೆ ಸಂಬಳ ಕೊಡೋದಕ್ಕೆ ಎಲ್ಲಿಂದ ನಾವು ಉತ್ಪಾದನೆ ತರಬೇಕು, ಎಲ್ಲಿಂದ ನಾವು ಇದನ್ನು ತರಬೇಕು ಅಂತ. ಆದರೆ ಹೋಗ್ಲಿ ನೀವೇನು ಮಾಡಬೇಕು ಅಂತೇಳಿ ಬಿ ಜೆ ಪಿಯವರಾಗಿರಲಿ ಜೆ ಡಿ ಎಸ್ನವರಾಗಿರಲಿ ಸಲಹೆ ಕೊಡ್ತಾರೆ, ಆ ಸಲಹೆ ಕೂಡ ಕೊಡಲ್ಲ ಅವರು. ಹೌದು ರಾಜ್ಯದ ಪರಿಸ್ಥಿತಿ ಹಿಂಗಿದೆ, ನಾವು ಸಂಬಳ ಕೊಡೋದಷ್ಟಂಥ ಸ್ಥಿತಿಯಲ್ಲಿಲ್ಲ ಅಂಥೇಳಿ ಒಂದೇ ಒಂದು ಸಲಹೆ ನಾವೇನು ಕೊಡ್ಬೋದು ಅಂತಂದರೆ ನಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಅದಕ್ಕೆ ಇರ್ತಕ್ಕಂಥ IAS IPS ಓದ್ಕೊಂಡಂಥವ್ರು ಭಾಳ ಈಗ KPSC ಓದ್ಕೊಂಡಂತೆಲ್ಲ ಇರ್ತಾರೆ, ಆರ್ಥಿಕ ತಜ್ಞರು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ವಿಷಯವನ್ನು ನೀವು ಗಮನಿಸಬೇಕಾಗತ್ತೆ. ಫ್ರೀ ಬಿಗಳಿಗೆ ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 50,000 ರಿಂದ 60,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದಾರೆ. ನೀವು ಫ್ರೀ ಬಿಗಳಿಗೆ, ನೀವು ಉಚಿತ ಭಾಗ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥ 50,000 ರಿಂದ 60,000 ಕೋಟಿ ವರ್ಷಕ್ಕಿದೆಯಲ್ಲ, ಅದನ್ನು ಕೊಡ್ತಾ ಹೋಗಿ. ಆದರೆ ಅದನ್ನು ಒಂದಿಷ್ಟು ಕಟ್ ಆಫ್ ಮಾಡಲೇಬೇಕು, ಪ್ರತಿ ವರ್ಷ ಕಟ್ ಆಫ್ ಮಾಡಿ ನೀವು 2 ಲಕ್ಷದ ಚಿಲ್ಲರೆ ಈ ಉದ್ಯೋಗ ಇದೆಯಲ್ಲ ಅಷ್ಟನ್ನ ತುಂಬಬೇಕು ಅಂತಂದ್ರೆ ಒಂದೇ ಸರಿ ಯಾರಿಗೂ ಸಾಧ್ಯ ಆಗಲ್ಲ. ಸುಮ್ಮನೆ ಕನಸಿನ ಮಾತುಗಳನ್ನ ಆಡಕ್ಕೆ ಹೋಗ್ಬಾರ್ದು. ಆದರೆ 50,000 ಉದ್ಯೋಗ ಒಂದ್ಸರಿ ತುಂಬಿ, ಇನ್ನೊಂದು ಸರಿ 50,000 ಉದ್ಯೋಗ ತುಂಬಿ, ಅಷ್ಟಕ್ಕೂ ಕೂಡ 1 ಲಕ್ಷ ಉದ್ಯೋಗ ನೀವು ತುಂಬ್ತೀರಾ ಅಂದರೂ ಕೂಡ ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 10 ರಿಂದ 15,000 ಕೋಟಿ, 10 ರಿಂದ 15,000 ಕೋಟಿ ಬೇಕಾಗುತ್ತೆ. ಇದು ಸಿಂಪಲ್ ಎಕನಾಮಿಕ್ಸ್ ನಮಗೆ ಗೊತ್ತಿರ್ತಕ್ಕಂಥದ್ದು. ಆ ಎಕನಾಮಿಕ್ಸ್ ಲೆಕ್ಕದಲ್ಲೇ ನೋಡಿದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡೋ ಕಡೆ ಗಮನ ಬಿಟ್ಬಿಟ್ಟು ನೀವು ಈ ಕಡೆ ಉಚಿತ ಭಾಗ್ಯಗಳಿಗೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಕೊಡ್ತಾ ಇದ್ರೆ ಇದನ್ನು ಯಾವ ಅರ್ಥಶಾಸ್ತ್ರ ಅಂತ ಕರಿಬೇಕು? ಇದನ್ನೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಜನ ಗಮನಿಸನೇ ಇವತ್ತು ಯುವಕರುಗಳು ಹೋರಾಟ ಕೇಳಿದಿರ್ತಕ್ಕಂಥದ್ದು. ಆ ಯುವಕರಿಗೆ ಒಂದು ಮಾತು ಹೇಳೋದೇನು ಅಂತಂದರೆ ದಯಮಾಡಿ ಇದನ್ನೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಲೇಬೇಕು. ಯಾಕಂದ್ರೆ ನಿರುದ್ಯೋಗದ ಬಗ್ಗೆ ಮಾತಾಡೋಕ್ಕೆ ಧ್ವನಿ ಎತ್ತೋದಕ್ಕೆ ಒಂದು ಹೊಸ ಪೀಳಿಗೆ ಎದ್ದಿದೆ. ಈಗ ಆ ಪೀಳಿಗೆ ಒಂದು ದಡ ಮುಡಿಸುತ್ತೆ ಅನ್ನೋ ನಂಬಿಕೆ ಇದೆ. ಯಾವಾಗ ಆ ನಂಬಿಕೆ ಉಳಿಯುತ್ತೆ ಅಂತಂದರೆ ಆ ಕಾಂಗ್ರೆಸ್ನ, ಆ BJPಯ, ಈ JDSನ, ಆ ಮೋದಿಯ, ಈ ಸಿದ್ದರಾಮಯ್ಯನ, ಅಶೋಕ್ನ ಇವರೆಲ್ಲರಿಗೂ ದೂರ ಇಟ್ಟು ಆಚೆ ಕಡೆ ಇಟ್ಟು ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಒಂದು ಏನು ಪ್ರತಿಭಟನೆ ಮಾಡಬೇಕು ಅಂತ ಅದನ್ನು ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಉತ್ತರ ಸಿಗುತ್ತೆ. ಹೊರತು ಇಲ್ಲ ಅಂತಂದರೆ ನಿಮಗೆ ಅದೇ ನಿರುದ್ಯೋಗ ಕಾಯಮ್ಮು. ಆ ನಿರುದ್ಯೋಗದಿಂದ ಬೇಗ ಆಚೆ ಕಡೆ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.